ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ತೇಜಸ್ ಮಾತಾಡ್ತಿರೋದು. ನೀವು ನೋಡ್ತಾ ಇದ್ದೀರಾ ಮಾರ್ಕೆಟಿಂಗ್ ಮನಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ಚಾನಲಲ್ಲಿ ನೀವು ಡಿಜಿಟಲ್ ಮಾರ್ಕೆಟಿಂಗ್ ಕಂಟೆಂಟ್ನ ಕನ್ನಡದಲ್ಲಿ ಈಸಿಯಾಗಿ ಕಲಿಬೋದು. ಆ್ಯಂಡ್ ನೀವು ಯಾವುದೇ ಇನ್ಸ್ಟಿಟ್ಯೂಟ್ಗೆ ಹೋಗೋ ಅವಶ್ಯಕತೆ ಇಲ್ಲ. ನಾನೇ ಇಲ್ಲಿ ಫ್ರೀಯಾಗಿ ಆ್ಯಂಡ್ ಈಸಿಯಾಗಿ ಪ್ರಾಕ್ಟಿಕಲಾಗಿ ನಿಮ್ಗೆ ಹೇಳ್ಕೊಡ್ತೀನಿ. ಓಕೆ, ಅಕಸ್ಮಾತ್ ಈ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಒಂದು ಸತಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಬಟನ್ ಐಕಾನ್ನ ಒತ್ತೋದನ್ನ ಮರಿಬೇಡಿ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಗೂಗಲ್ ಆ್ಯಡ್ ಸೀರೀಸಲ್ಲಿ ಕೀವರ್ಡ್ಸ್ ಅಂದರೆ ಏನನ್ನೋದು ಡಿಸ್ಕಸ್ ಮಾಡೋಣ. ಅಕಸ್ಮಾತ್ ನೀವು ನನ್ನ ಪ್ರೀವಿಯಸ್ ವೀಡಿಯೋ ನೋಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ನ ವಿಸಿಟ್ ಮಾಡಿ ಹಾಗೂ ಪ್ರೀವಿಯಸ್ ವೀಡಿಯೋನ ಕಂಪ್ಲೀಟಾಗಿ ನೋಡಿ. ಹಾಗೂ ನಿಮಗೆ ಕಂಪ್ಲೀಟ್ ಇನ್ ಡೆಪ್ತ್ ನಾಲೆಜ್ ಸಿಗುತ್ತೆ. ಓಕೆ, ಜಾಸ್ತಿ ತಡ ಮಾಡದೆ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಆ್ಯಂಡ್ ನನ್ನ ಕ್ರೆಡಿಬಿಲಿಟಿ ಬಗ್ಗೆ ಡಿಸ್ಕಸ್ ಮಾಡಬೇಕಂದ್ರೆ ಇಲ್ಲಿ ನಾನು 4+ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ ನನ್ನ ಡಿಜಿಟಲ್ ಮಾರ್ಕೆಟಿಂಗ್ ಫೀಲ್ಡಲ್ಲಿ. ಆ್ಯಂಡ್ ನಾನು 50+ ಕ್ಲೈಂಟ್ಸ್ನ ಸರ್ವ್ ಮಾಡಿದ್ದೀನಿ ಇಂಡಿಯಾದಲ್ಲಿ. ಆ್ಯಂಡ್ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸ್ ಕೂಡ ಹ್ಯಾಂಡಲ್ ಮಾಡಿದ್ದೀನಿ. ಟೋಟಲ್ ಬಜೆಟ್ 1 crore ಕೂಡ ಹ್ಯಾಂಡಲ್ ಮಾಡಿದ್ದೀನಿ. ಆ್ಯಂಡ್ ದೀಸ್ ಆರ್ ಸಮ್ ಟಾಪ್ ಬ್ರ್ಯಾಂಡ್ಸ್ ಐ ಹ್ಯಾವ್ ವರ್ಕ್ ವಿತ್ ಸೋ ಫಾರ್. ಓಕೆ, ಸೊ ಟಾಪಿಕ್ ಹೇಳ್ದಂಗೆ ವಾಟ್ ಆರ್ ಕೀವರ್ಡ್. ಸೊ ಕೀವರ್ಡ್ಸ್ ಆರ್ ವರ್ಡ್ಸ್ ಆರ್ ಫ್ರೇಸಸ್ ದ್ಯಾಟ್ ಆರ್ ಯೂಸ್ ಟು ಮ್ಯಾಚ್ ಯುವರ್ ಆ್ಯಡ್ಸ್ ವಿತ್ ದ ಟರ್ಮ್ಸ್ ಪೀಪಲ್ ಸರ್ಚಿಂಗ್ ಫಾರ್. ಸ್ನೇಹಿತರೆ, ಏನು ಇಲ್ಲಿ ತುಂಬ ತಲೆ ಕೆಡಿಸ್ಕೊಳ್ಳೋದೇನಿಲ್ಲ. ಸೊ ಕೀವರ್ಡ್ಸ್ ಅಂದರೆ ಏನಂದರೆ ನಿಮ್ಮ ಕಸ್ಟಮರ್ಸ್ ಏನು ಕೀವರ್ಡ್ಸ್ ಟೈಪ್ ಮಾಡ್ತಾರೆ, ಓಕೆ, ಅದನ್ನು ನಾವು ನಮ್ಮ ಆ್ಯಡ್ಸ್ ಜೊತೆ ಮ್ಯಾಚ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನೋಡಿ, ಬೆಸ್ಟ್ ಮೊಬೈಲ್ ಪೀಪಲ್ ಜನ ಬಂದು ಬೆಸ್ಟ್ ಮೊಬೈಲ್ಸ್ ಅಂಡರ್ 10,000 ಅಂತ ಟೈಪ್ ಮಾಡ್ತಾರೆ. ಸೊ ಬೆಸ್ಟ್ ಮೊಬೈಲ್ಸ್ ಅಂಡರ್ 10,000 ಅಂದರೆ ನೀವು ಅಕಸ್ಮಾತ್ ಏನಾದರೂ 10,000 ಒಳಗೆ ಫೋನ್ ಸೆಲ್ ಮಾಡ್ತಿದ್ರೆ ಈ ಕೀವರ್ಡ್ನ ನೀವು ಮ್ಯಾಚ್ ಮಾಡಬೇಕು ನಿಮ್ಮ ಆ್ಯಡ್ಸ್ ಜೊತೆ. ಸೊ ಅದನ್ನೇ ನಾವು ಕೀವರ್ಡ್ಸ್ ಅಂತ ಹೇಳ್ತಿರೋದು. ಇದೊಂದು ಎಕ್ಸಾಂಪಲ್ ಮುಖಾಂತರ ತಿಳ್ಕೊಳ್ಳೋಣ. ಓಕೆ, ಫಾರ್ ಎಕ್ಸಾಂಪಲ್ ನೀವು ಐಫೋನ್ ಸೆಲ್ ಮಾಡ್ತೀರಾ. ಸೊ ನಿಮ್ಗೆ ಗೊತ್ತಿರುತ್ತೆ ನಿಮ್ಮ ಕಸ್ಟಮರ್ಸ್ ಬಂದು ಗೂಗಲಲ್ಲಿ ಏನು ಟೈಪ್ ಮಾಡ್ತಾರೆ ಹೇಳಿ. ಬೆಸ್ಟ್ ಐಫೋನ್ಸ್ ಟು ಬೈ, ಐಫೋನ್ಸ್ ಅಂಡರ್ 70,000 rupees, ಐಫೋನ್ಸ್ ಇನ್ EMI. ಸೊ ಇದನ್ನು ಬೇಸಿಕ್ ಕೀವರ್ಡ್ಸು ನಿಮ್ಮ ಕಸ್ಟಮರ್ಸ್ ಬೈ ಮಾಡ್ತಾರೆ. ಯಾಕಂದ್ರೆ ನಿಮ್ಗೆ ಚೆನ್ನಾಗಿ ಗೊತ್ತು ಗೂಗಲಲ್ಲಿ ನಿಮ್ಮ ಕಸ್ಟಮರ್ಸ್ ಏನು ಬೈ ಮಾಡ್ತೀರಂತ. ಬಿಕಾಸ್ ನೀವು ಪ್ರಾಡಕ್ಟ್ ಸೆಲ್ ಮಾಡೋ ನಿಮ್ಗೆ ಐಡಿಯಾ ಇರುತ್ತೆ ನಿಮ್ಮ ಕಸ್ಟಮರ್ಸ್ ಏನು ಟೈಪ್ ಮಾಡ್ಬೋದು ಅನ್ನೋದು. ಸೊ ಈ ಕೀವರ್ಡ್ ಇದನ್ನೇ ನಾವು ಕೀವರ್ಡ್ಸ್ ಅಂತ ಕರೆಯೋದು. ಓಕೆ, ಸೊ ಈ ಕೀವರ್ಡ್ಸ್ನೇ ನಾವು ಸ್ವಲ್ಪ ಬೈಫರ್ಕೇಟ್ ಮಾಡಿದ್ದೀವಿ, ಸ್ವಲ್ಪ ಟೆಕ್ನಿಕಲಾಗಿ ತಿಳ್ಕೊಳ್ಳೋಣ. ಓಕೆ, ಸೊ ಕೀವರ್ಡ್ಸಲ್ಲಿ 3 ಟೈಪ್ಸ್ ಇದೆ ಸ್ನೇಹಿತರೆ. ಒಂದು ಬ್ರಾಡ್ ಮ್ಯಾಚ್, ಫ್ರೇಸ್ ಮ್ಯಾಚ್ ಆ್ಯಂಡ್ ಎಕ್ಸಾಕ್ಟ್ ಮ್ಯಾಚ್. ಏನಕ್ಕೆ ಈ ಥರ ಮಾಡಿದ್ದಾರೆ ಅಂತ ನಾನು ವೀಡಿಯೋದಲ್ಲಿ ವಿತ್ ಎಕ್ಸಾಂಪಲ್ ಹೇಳ್ತಾ ಹೋಗ್ತೀನಿ, ನಂಗೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಸೊ ಬ್ರಾಡ್ ಮ್ಯಾಚ್ ಅಂದರೆ ಏನು? ಬ್ರಾಡ್ ಮ್ಯಾಚ್ ಇಸ್ ದ ಡಿಫಾಲ್ಟ್ ಮ್ಯಾಚ್ ಟೈಪ್ ದಟ್ ರೀಚಸ್ ದ ವೈಡೆಸ್ಟ್ ಆಡಿಯನ್ಸ್. ಸೊ ನಾವು ಅದನ್ನು ಬ್ರಾಡ್ ಮ್ಯಾಚ್ ಹೆಂಗೆ ರಿಪ್ರೆಸೆಂಟ್ ಮಾಡ್ತೀವಿ, ಈ ಥರ ರಿಪ್ರೆಸೆಂಟ್ ಮಾಡ್ತೀವಿ. ಬರೀ ಕೀವರ್ಡ್ ಅಷ್ಟೇ, ನಾವು ಏನು ಸೈನ್ ಗಿನ್ ಏನು ಹಾಕೊಳ್ಳಿ, ಬರೀ ಒಂದು ಕೀವರ್ಡ್ನ ಹಾಕ್ತೀವಿ ಅಷ್ಟೇ. ವಿತ್ ಎಕ್ಸಾಂಪಲ್ ನಾನು ತೋರಿಸ್ತೀನಿ. ಓಕೆ, ಫಾರ್ ಎಕ್ಸಾಂಪಲ್ ತೊಗೊಂಡ ರಾಮೇಶ್ವರಂ ಕೆಫೆ. ಸೊ ರಾಮೇಶ್ವರಂ ಕೆಫೆ ಅವರು ಆ್ಯಡ್ಸ್ ರನ್ ಮಾಡ್ತಿರ್ತಾರೆ ಗೂಗಲಲ್ಲಿ. ಸೊ ರಾಮೇಶ್ವರಂ ಕೆಫೆ ಏನು ಸೆಲ್ ಮಾಡ್ತಿದ್ದಾರೆ ಇಲ್ಲಿ, ಇಡ್ಲಿ ಸೆಲ್ ಮಾಡ್ತಿದ್ದಾರೆ, ದೋಸೆ ಸೆಲ್ ಮಾಡ್ತಿದ್ದಾರೆ. ಓಕೆ, ಸೊ ರಾಮೇಶ್ವರಂ ಕೆಫೆ ಅವ್ರಿಗೆ ಗೊತ್ತಿರುತ್ತೆ ಅವ್ರ ಕಸ್ಟಮರ್ಸ್ ಏನು ಟೈಪ್ ಮಾಡ್ತಾರೆ ಗೂಗಲಲ್ಲಿ ಅಂತ. ಬಿಕಾಸ್ ಜನ ಬರಬೇಕಲ್ವಾ ಅವ್ರ ಸ್ಟೋರ್ಗೂ. ಅವ್ರಿಗೆ ಗೊತ್ತು ಜನ ಬೆಸ್ಟ್ ಇಡ್ಲಿ ನಿಯರ್ ಮೀ ಅಂತ ಟೈಪ್ ಮಾಡ್ತಿರ್ತಾರೆ, ಇಡ್ಲಿ ಹೋಟೆಲ್ಸ್ ಅಂತ ಟೈಪ್ ಮಾಡ್ತಿರ್ತಾರೆ, ಬೆಸ್ಟ್ ಇಡ್ಲಿ ಟು ಈಟ್ ಇನ್ ಬ್ಯಾಂಗ್ಳೂರ್ ಅಂತ ಟೈಪ್ ಮಾಡ್ತಿರ್ತಾರೆ. ದೋಸೆ ತೊಗೊಳ್ಳೋದು ಇಷ್ಟ ಇರೋರು ಬೆಸ್ಟ್ ದೋಸೆ ನಿಯರ್ ಮೀ, ದೋಸೆ ಹೋಟೆಲ್ಸ್, ಬೆಸ್ಟ್ ದೋಸೆ ಟು ಈಟ್ ಇನ್ ಬ್ಯಾಂಗ್ಳೂರ್. ಸೊ ಇದು ಯೂಶ್ವಲ್ ಕೀವರ್ಡ್ ಟರ್ಮ್ಸ್ ಅವ್ರ ಕಸ್ಟಮರ್ ಹುಡುಕ್ತಿರ್ತಾರೆ, ಅಂದರೆ ಅವ್ರು ಇಡ್ಲಿ ದೋಸೆ ತಿನ್ನೋದಕ್ಕೆ. ಓಕೆ, ನಾನು ಇಲ್ಲೇ ಇದೇ ಮೆನ್ಷನ್ ಮಾಡಿರೋದು, ಕೀವರ್ಡ್ ಸರ್ಚ್ ಬೈ ಪೀಪಲ್ ಹೂ ಹ್ಯಾವ್ ಹೈಯರ್ ಇಂಟೆಂಟ್ ಟು ಬೈ ಯುವರ್ ಫುಡ್. ಹೈಯರ್ ಇಂಟೆಂಟ್ ಅಂದರೆ ಏನು ಗೊತ್ತಾ, ತುಂಬ ಆಸಕ್ತಿ ಇರೋರು ನಿಮ್ಮ ಒಂದು ಪ್ರಾಡಕ್ಟ್ಸ್ ಆರ್ ಸರ್ವಿಸ್. ಬಟ್ ಈ ಕೇಸಲ್ಲಿ ರಾಮೇಶ್ವರಂ ಕೆಫೆ ತೊಗೊಂಡಿದ್ದ ತುಂಬ ಇಡ್ಲಿ ದೋಸೆ ತಿನ್ನೋಕ್ಕೆ ಆಸಕ್ತಿ ಇರೋರು. ಓಕೆ, ಸೊ ಇವ್ರು ರಾಮೇಶ್ವರಂ ಕೆಫೆಯವ್ರು ಏನು ಮಾಡ್ತಾರೆ ಗೊತ್ತಾ, ಅವರು ಗೂಗಲ್ ಹೇಳ್ಬಿಟ್ಟು ಹೇಳ್ತಾರೆ, ಯಾರಾದರೂ ಅಕಸ್ಮಾತು ಇಡ್ಲಿ ಅಂತ ಟೈಪ್ ಮಾಡಿದ್ರೆ ಇಲ್ಲ ಬರೀ ದೋಸೆ ಅಂತ ಟೈಪ್ ಮಾಡಿದ್ರೆ ನನ್ನ ಆ್ಯಡ್ಸ್ ತೋರಿಸು ಅಂತ ಹೇಳ್ತಾರೆ. ಈ ಥರ ಕೀವರ್ಡ್ಸ್ ಬ್ರಾಡ್ ಮ್ಯಾಚ್ ಯೂಸ್ ಮಾಡಿದ ಪ್ರಾಬ್ಲಮ್ ಏನು ಗೊತ್ತಾ, ಜನ ಬರೀ ಇಡ್ಲಿ ನಿಯರ್ ಮಿ ಅಂತ ಹೇಳ್ತಾರೆ. ಈಗ ಬರೀ ಇಡ್ಲಿ ಅಂತ ಟೈಪ್ ಮಾಡೋರು ಬರೀ ಇಡ್ಲಿ ತಿನ್ನಕ್ಕಂತ ಬರ್ತಾರಾ, ಇಡ್ಲಿ ಬಗ್ಗೆ ರಿಸರ್ಚ್ ಮಾಡಿರ್ಬೋದು, ಇಡ್ಲಿ ಅಂದರೆ ಏನು. ಇಲ್ಲ ನಾರ್ತ್ ಇಂಡಿಯಾದವರು ಬರೀ ಇಡ್ಲಿ ಅಂತ ಟೈಪ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಯಾರು ಬಂದು ಇಡ್ಲಿ ಅಂತ ಟೈಪ್ ಮಾಡಿದ್ರೆ ನಿಮ್ಗೆ ಅನ್ಸುತ್ತಾ ಈ ಕೀವರ್ಡ್ ಹುಡುಕೋರು ಬಂದು ಇಡ್ಲಿ ತಿಂತಾರೆ ರಾಮೇಶ್ವರಂ ಕೆಫೆಯಲ್ಲಿ ಅಂತ? ಒಂದ್ಸತಿ ಯೋಚನೆ ಮಾಡಿ ನೀವೇ. ಖಂಡಿತ ಇಲ್ಲ. ಹೌ ಟು ಕುಕ್ ಇಡ್ಲಿ ಅಂತ ಟೈಪ್ ಮಾಡೋರು ನಿಮ್ಗೆ ಅನ್ಸುತ್ತಾ ಬಂದು ಇಡ್ಲಿ ತಿಂತಾರೆ ರಾಮೇಶ್ವರಂ ಕೆಫೆಯಲ್ಲಿ ಅಂತ? ಖಂಡಿತನೂ ಇಲ್ಲ. ಪ್ರೋಟೀನ್ಸ್ ಇನ್ ಇಡ್ಲಿ, ಇದು ನಿಜವಾಗ್ಲೂ ಈ ಕೀವರ್ಡ್ ಯಾರಾದರೂ ಟೈಪ್ ಮಾಡೋರು ಇಡ್ಲಿ ಬಂದು ತಿಂತಾರೆ? ಏನೂ ಇಲ್ಲ. ಸಿಮಿಲರ್ ಫಾರ್ ದೋಸೆಗೂ ಇದೇ ಪ್ರಾಬ್ಲಮ್. ಓಕೆ, ಬರೀ ಇಡ್ಲಿ ದೋಸೆ ಅಂತ ಹಾಕ್ಬಿಟ್ರೆ ಟೂ ಮಚ್ ಜೆನೆರಿಕ್. ಇದು ಟೂ ಮಚ್ ಜೆನೆರಿಕ್ ಅಂದರೆ ಏನು ಗೊತ್ತಾ, ಎಲ್ಲರೂ ಟೈಪ್ ಮಾಡೋದು. ಓಕೆ, ಒಂದು ಬಿಸ್ನೆಸ್ಸಲ್ಲಿ ಒಂದು ಇದನ್ನು ತಿಳ್ಕೊಳ್ಳಿ, ಇಫ್ ಎವ್ರಿ ಒನ್ ಈಸ್ ಎ ಕಸ್ಟಮರ್ ದೆನ್ ಯು ಡೋಂಟ್ ನೋ ಬಿಸ್ನೆಸ್ ಅಂತಲೇ ಅರ್ಥ. ಓಕೆ, ಇದು ಮಾರ್ಕೆಟಿಂಗಲ್ಲಿ ತುಂಬ ಕಾಮನ್ ಇದು. ಓಕೆ, ಸೊ ದಿಸ್ ಈಸ್ ನಾಟ್ ಅ ಕರೆಕ್ಟ್ ವೇ ಆಫ್ ರೆಪ್ರೆಸೆಂಟೇಷನ್. ಆಯಿತಾ, ನೀವು ಬರೀ ಇಡ್ಲಿ ಅಂತ ಹೇಳಿದ್ರೆ ಗೂಗಲ್ಗೆ ಬರೀ ಇಡ್ಲಿ ಅಂತ ಹೇಳಿದ್ರೆ ಗೂಗಲ್ ಯಾರು ಇಡ್ಲಿ ಟೈಪ್ ಮಾಡ್ತಾರೋ ಹಿಂದೆ ಮುಂದೆ ಸೇರಿಸ್ಕೊಂಡು ಅವ್ರಿಗೆಲ್ಲ ನಿಮ್ಮ ಆ್ಯಡ್ಸ್ ತೋರಿಸುತ್ತೆ. ಆಗ ನಿಮ್ಮ ದುಡ್ಡು ಎಲ್ಲ ವೇಸ್ಟ್ ಆಗುತ್ತೆ.
ಓಕೆ, ಬರ್ನ್ ಆಗುತ್ತೆ. ಇಟ್ಸ್ ನಾಟ್ ರಿಲೆವೆಂಟ್. ನಿಮ್ಗೇನು ಬೇಕು, ಯಾರು ನಿಮ್ಮ ಪ್ರಾಡಕ್ಟ್ಸ್ನ ಹುಡುಕ್ತಿದ್ದಾರೆ ಅವ್ರಿಗೆ ಮಾತ್ರ ನೀವು ಆ್ಯಡ್ಸ್ ತೋರಿಸ್ಬೇಕೇ ಹೊತ್ತು ಸುಮ್ಮನೆ ಬರೋ ಊರವ್ರಿಗೆಲ್ಲ ಯಾವತ್ತೂ ಆ್ಯಡ್ಸ್ ತೋರಿಸ್ಬಾರ್ದು. ನಿಮ್ಮ ಪ್ರಾಡಕ್ಟ್ಸ್ಗೆ ಯಾರು ನೆಸೆಸಿಟಿ ಇದೆ ಅವ್ರನ್ನ ಮಾತ್ರ ನೀವು ಆ್ಯಡ್ಸ್ ತೋರಿಸ್ಬೇಕು. ಅದನ್ನೇ ಕೀವರ್ಡ್ಸ್ ಇಲ್ಲಿ ಆಗೋದು. ಸೊ ಅದಕ್ಕೆ ಗೂಗಲಲ್ಲಿ ಏನು ಮಾಡೋದು ಗೊತ್ತಾ, ಇದೇನು ಈ ಥರ ಆಗ್ತಿದೆಯಲ್ಲ ಅಂದ್ಬಿಟ್ಟು ಸ್ವಲ್ಪ ಏನೋ ಅಡ್ವಾನ್ಸ್ ಮಾಡಿದ್ರು. ಓಕೆ, ಅದು ನೆಕ್ಸ್ಟ್ ಬಂದಿದೆ ಸ್ವಲ್ಪ ಫ್ರೇಸ್ ಮ್ಯಾಚ್ ಅಂತ. ಸೊ ದಿಸ್ ಆ್ಯಡ್ ವಿಲ್ ಓನ್ಲಿ ಅಪಿಯರ್ ವೆನ್ ಯೂಸರ್ ಕ್ವೈರೀಸ್ ಯುವರ್ ಕೀ ಫ್ರೇಸಸ್ ಯೂಸಿಂಗ್ ಯುವರ್ ಕೀವರ್ಡ್ಸ್ ಇನ್ ದ ಎಕ್ಸಾಕ್ಟ್ ಆರ್ಡರ್ ವೆನ್ ಯು ಎಂಟರ್ ದೆಮ್. ಓಕೆ, ಇದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದನ್ನು ಹೆಂಗೆ ರೆಪ್ರೆಸೆಂಟ್ ಮಾಡ್ತೀವಿ ನಾವು, ಇಲ್ಲಿ ಒಂದು ಕೀವರ್ಡ್ ಹಾಕ್ತೀವಿ, ಕೀವರ್ಡ್ ಹಿಂದೆ ಮುಂದೆ 2 ಪ್ಯಾರಂಥೆಸಿಸ್ ಕೊಡ್ತೀವಿ. ಓಕೆ, 2 ಪ್ಯಾರಂಥೆಸಿಸ್ ಏನಕ್ಕೆ ಕೊಡ್ತೀವಿ ಅಂದರೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಈಗ ವಿತ್ ಎಕ್ಸಾಂಪಲ್. ಸೇಮ್ ರಾಮೇಶ್ವರಂ ಕೆಫೆಯಲ್ಲಿ ಎಕ್ಸಾಂಪಲ್ ತೊಗೊಳ್ಳೋಣ. ಇಲ್ಲಿ ರೆಪ್ರೆಸೆಂಟೇಷನ್ ಹೆಂಗೆ ಕೊಡ್ತೀವಿ, ಗೂಗಲ್ ರಾಮೇಶ್ವರಂ ಕೆಫೆ ಅಂತಾರೆ ಗೊತ್ತಾ, ಗೂಗಲ್ಗೆ ಅಕಸ್ಮಾತ್ ಯಾರಾದರೂ ಬೆಸ್ಟ್ ಇಡ್ಲಿ ನಿಯರ್ ಮೀ, ಬೆಸ್ಟ್ ದೋಸೆ ನಿಯರ್ ಮೀ, ಇಲ್ಲಿ ಕಾಣಿಸ್ತೀಯ ಪ್ಯಾರಂಥೆಸಿಸು, ಡಬಲ್ ಪ್ಯಾರಂಥೆಸಿಸ್ ಅಕ್ಕಪಕ್ಕ. ಓಕೆ, ಈ ಥರ ಟೈಪ್ ಮಾಡಿದ್ರೆ ನನ್ನ ಆ್ಯಡ್ಸ್ನ ತೋರಿಸು ಸೊ ದ್ಯಾಟ್ ಪೀಪಲ್ ಕ್ಯಾನ್ ಕಮ್ ಟು ಮೈ ಕ್ಯಾಫೆ. ಓಕೆ, ಸೊ ಈ ಥರ ಇದು ನಿಮ್ಗೆ ಅನ್ಸುತ್ತಲ್ವಾ, ಪ್ರೀವಿಯಸ್ ಕಂಪ್ಲೇಂಟ್ ಮಾಡಿ ಬರೀ ಇಡ್ಲಿ ಅಂತ ಕೊಡೋದು ಬೆಸ್ಟಾ ಇಲ್ಲ ಬೆಸ್ಟ್ ಇಡ್ಲಿ ನಿಯರ್ ಮೀ ಅಂತ ಬೆಸ್ಟಾ? ಈ 2 ಕೀವರ್ಡ್ಸಲ್ಲಿ ನಿಮ್ಗೆ ಯಾರು ಅನಿಸುತ್ತೆ ಏನೋ ಇಡ್ಲಿ ತಿನ್ನೋಕೆ ಆಸಕ್ತಿ ಇರೋರು? ಅಫ್ಕೋರ್ಸ್ ಬೆಸ್ಟ್ ಇಡ್ಲಿ ನಿಯರ್ ಮೀ ಅವರೇ ಅಲ್ವಾ ತುಂಬ ಆಸಕ್ತಿ ಇರೋರು. ಸೊ ಗೂಗಲಿಗೆ ಅವರು ದುಡ್ಡು ಕೊಟ್ಬಿಟ್ಟು ಹೇಳ್ತಾರೆ, ಅಕಸ್ಮಾತ್ ಯಾರಾದರೂ ಬೆಸ್ಟ್ ಇಡ್ಲಿ ನಿಯರ್ ಮೀ ಅಂತ ಟೈಪ್ ಮಾಡಿದ್ರೆ ದಯವಿಟ್ಟು ನನ್ನ ಆ್ಯಡ್ಸ್ನ ವಿಸಿಬಲ್ ಮಾಡು ಅಂತ. ಇಲ್ಲಿ ನೋಡಿ, ಬೆಸ್ಟ್ ಇಡ್ಲಿ ನಿಯರ್ ಮೀ, ಬೆಸ್ಟ್ ಇಡ್ಲಿ ಹೋಟೆಲ್ಸ್ ನಿಯರ್ ಮೀ. ಇಲ್ಲಿ ನಿಮಗೆ ಬೆಸ್ಟ್ ಇಡ್ಲಿ ನಿಯರ್ ಮೀ ಅಂತಲೇ ಇದೆ, ಬಟ್ ಇಲ್ಲಿ ನಿಮಗೆ ಸಿಮ್ಯಾಟಿಕ್ ಸರ್ಚ್ ಇದೆ. ಅಂದರೆ ಅಕಸ್ಮಾತ್ ಆ ಮೀನಿಂಗು ನಿಯರ್ ಬೈ ಇದ್ದರೆ ನಿಮ್ಮ ಆ್ಯಡ್ಸ್ ವಿಸಿಬಲ್ ಇದೆ. ಅದು ಗೂಗಲ್ AI ಟೆಕ್ನಾಲಜಿ ಡಿಟೆಕ್ಟ್ ಮಾಡುತ್ತೆ. ಬೆಸ್ಟ್ ಇಡ್ಲಿ ಟು ಈಟ್ ಇನ್ ಬ್ಯಾಂಗ್ಳೂರ್. ಸೊ ಈ ಕೀವರ್ಡ್ಸ್ ಎಲ್ಲ ಟೈಪ್ ಮಾಡಿದಾಗ ನಿಮ್ಮ ಆ್ಯಡ್ಸ್ ವಿಸಿಬಲ್ ಆಗುತ್ತೆ. ಯಾಕಂದ್ರೆ ನೋಡಿ, ಇಲ್ಲಿ ಬೆಸ್ಟ್ ಇಡ್ಲಿ ನಿಯರ್ ಮೀ ಆಸಕ್ತಿ ಇರೋರು, ಬೆಸ್ಟ್ ಇಡ್ಲಿ ಹೋಟೆಲ್ಸ್ ನಿಯರ್ ಮೀ ಇದು ಆಸಕ್ತಿ ಇರೋರೆ, ಬೆಸ್ಟ್ ಇಡ್ಲಿ ಟು ಈಟ್ ಇನ್ ಬ್ಯಾಂಗ್ಳೂರ್ ಇದು ಆಸಕ್ತಿ ಇರೋರೆ, ಬೆಸ್ಟ್ ದೋಸೆ ನಿಯರ್ ಮೀ ಸೇಮ್ ಅದೇ. ಇಲ್ಲಿ ನೀವು ಏನು ಮಾಡಿದ್ದೀರಾ, ಸ್ವಲ್ಪ ಸ್ಪೆಸಿಫಿಕ್ ಮಾಡಿದ್ದೀರಾ, ತುಂಬ ಸ್ಪೆಸಿಫಿಕ್ ಮಾಡಿದ್ದೀರಾ. ಬೆಸ್ಟ್ ಇಡ್ಲಿ ನಿಯರ್ ಮೀ ಬರೀ ಇಡ್ಲಿ ಅಂತ ಕೊಡೋ ಬದಲು ಗೂಗಲ್ಗೆ ಹೇಳ್ತೀರಾ ಬೆಸ್ಟ್ ಇಡ್ಲಿ ನಿಯರ್ ಮೀ ಅಂತ ಟೈಪ್ ಮಾಡಿದ್ರೆ ಅವರು ನನ್ನ ಕಸ್ಟಮರ್ಸ್ ಅಂತ ಅರ್ಥ. ಓಕೆ, ಇದು ಬಿಸ್ನೆಸ್ನವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರಬೇಕು ಗೂಗಲಲ್ಲಿ ನಿಮ್ಮ ಕಸ್ಟಮರ್ಸ್ ಏನು ಟೈಪ್ ಮಾಡ್ತಿದ್ದಾರೆ ಅಂತ. ಈಗಲೂ ಮತ್ತೆ ಐ ಆಮ್ ರಿಪೀಟಿಂಗ್ ಅಗೇನ್, ಇಫ್ ಎವ್ರಿ ಒನ್ ಈಸ್ ಯರ್ ಕಸ್ಟಮರ್ಸ್ ದೆನ್ ಯು ವಿಲ್ ಲೂಸ್ ಯುವರ್ ಬಿಸ್ನೆಸ್. ಓಕೆ, ಸೊ ನೆಕ್ಸ್ಟ್ ಟಾಪಿಕ್ ಬಂದು ಎಕ್ಸಾಕ್ಟ್ ಮ್ಯಾಚ್, ನೆಕ್ಸ್ಟ್ ಮ್ಯಾಚ್ ಟೈಪ್. ಸೊ ಎಕ್ಸಾಕ್ಟ್ ಮ್ಯಾಚ್ ಅಂದರೆ ಏನು ಗೊತ್ತಾ, ಎಕ್ಸಾಕ್ಟ್ಲಿ ಅದನ್ನೇ ಟೈಪ್ ಮಾಡ್ತಾರೆ ಅವರು. ಅವ್ರಿಗೆ ಚೆನ್ನಾಗಿ ಗೊತ್ತು ಇದನ್ನೇ ಟೈಪ್ ಮಾಡ್ತಾರೆ, ಇದನ್ನು ಟೈಪ್ ಮಾಡಿದ್ರೆ ಮಾತ್ರ ನಾನು ಆ್ಯಡ್ಸ್ನ ತೋರಿಸೋಂಥ. ತುಂಬ ಸ್ಪೆಸಿಫಿಕ್, ವೆರಿ ಸ್ಪೆಸಿಫಿಕ್ಕು. ಓಕೆ, ಇಟ್ಸ್ ದ ಮೋಸ್ಟ್ ಆ್ಯಂಡ್ ರಿಸ್ಟ್ರಿಕ್ಟಿವ್ ಟೈಪ್ ಆಫ್ ಕೀವರ್ಡ್ ಮ್ಯಾಚ್ ಟೈಪ್. ರಿಸ್ಟ್ರಿಕ್ಟಿವ್ ಅಂತ ಏನಕ್ಕೆ ಅಂತ ಹೇಳ್ತೀನಿ ನೋಡಿ. ಓಕೆ, ಕೀವರ್ಡ್ಸ್ನ ಈ ಥರ ರೆಪ್ರೆಸೆಂಟ್ ಮಾಡ್ತಾರೆ. ಇಲ್ಲಿ ಕೀವರ್ಡ್ ಹಾಕ್ಬಿಟ್ಟು ಅಕ್ಕಪಕ್ಕ ಬಿಗ್ ಬ್ರ್ಯಾಕೆಟ್ ಹಾಕ್ತಾರೆ. ಓಕೆ, ಫಾರ್ ಎಕ್ಸಾಂಪಲ್ ಇದೆ ನೋಡೋಣ, ರಾಮೇಶ್ವರಂ ಕೆಫೆ ಇಡ್ಲಿ ದೋಸೆ ಮಾಡ್ತಿರ್ತಾರೆ. ಇಲ್ಲಿ ನೋಡಿ ಈ ಥರ ರೆಪ್ರೆಸೆಂಟ್ ಮಾಡ್ತೀನಿ ಬ್ರ್ಯಾಕೆಟ್ ಹಾಕ್ಬಿಟ್ಟು. ಓಕೆ, ಬ್ರಾಡಲ್ಲಿ ಏನು ಮಾಡಿದ್ವಿ, ಬ್ರಾಡಲ್ಲಿ ಏನೋ ಅಕ್ಕಪಕ್ಕ ಏನೋ ಸಿಂಬಲ್ ಹಾಕಿರಲಿಲ್ಲ. ಫ್ರೇಸ್ ಮ್ಯಾಚಲ್ಲಿ ಡಬಲ್ ಪ್ಯಾರಂಥೆಸಿಸ್ ಹಿಂದೆ ಮುಂದೆ, ಎಕ್ಸಾಕ್ಟ್ ಮ್ಯಾಚಲ್ಲಿ ಹಿಂದೆ ಮುಂದೆ ಬಿಗ್ ಬ್ರ್ಯಾಕೆಟ್ಸ್ ಹಾಕ್ತಿರ್ತೀವಿ. ಓಕೆ, ಸೊ ರಾಮೇಶ್ವರಂ ಕೆಫೆ ಏನು ಮಾಡ್ತಾ ಗೊತ್ತಾ, ಇದನ್ನು ಕೀವರ್ಡ್ ಕೊಟ್ಬಿಟ್ಟು, ಅಂದರೆ ಈ ಕೀವರ್ಡ್ ಬೆಸ್ಟ್ ಇಡ್ಲಿ ನಿಯರ್ ಮೀ ಹಾಕ್ಬಿಟ್ಟು, ಅಂದರೆ ಬಿಗ್ ಬ್ರ್ಯಾಕೆಟ್ಸ್ ಹಾಕ್ಬಿಟ್ಟು ಹೇಳ್ತಾರೆ ಈ ಕೀವರ್ಡ್ ಯಾರು ಟೈಪ್ ಮಾಡಿದ್ರೆ ನನ್ನ ಆ್ಯಡ್ಸ್ ವಿಸಿಬಲ್ ತೋರಿಸೋಂತ. ಇವ್ರದ್ದು ಏನು ಇದರ ಅಡ್ವಾಂಟೇಜು ಡಿಸ್ಅಡ್ವಾಂಟೇಜ್ ಏನಂದರೆ, ಅಡ್ವಾಂಟೇಜ್ ಏನಂದರೆ ಇದು ತುಂಬ ಹೈ ಇಂಟೆಂಟು, ಇದರಲ್ಲಿ ಅವ್ರಿಗೆ ಆಸಕ್ತಿ ಇದ್ದೇ ಇರುತ್ತೆ. ಸೊ ರಾಮೇಶ್ವರಂ ಕೆಫೆ ಓನರ್ಸಿಗೆ ಗೊತ್ತು ಯಾರು ಗೂಗಲ್ಗೆ ಹೋಗ್ಬಿಟ್ಟು ಇದನ್ನು ಟೈಪ್ ಮಾಡ್ತಾರೆ ಎಕ್ಸಾಕ್ಟಾಗಿ ಅವ್ರು ನನ್ನ ಆ್ಯಡ್ಸು ಪಕ್ಕ ಅವರು ಇಡ್ಲಿ ತಿನ್ನೋಕ್ಕೆ ಆಸಕ್ತಿ ಇರೋರು, ಅದು ಗೂಗಲಿಗೆ ದುಡ್ಡು ಕೊಟ್ಬಿಟ್ಟು ಹೇಳ್ತಾರೆ, ನೋಡಪ್ಪ ಸ್ವಾಮಿ ಈ ಕೀವರ್ಡ್ನ ಟೈಪ್ ಮಾಡಿದ್ರೆ ನನ್ನ ಆ್ಯಡ್ಸ್ನ ತೋರಿಸು, ಅವ್ರಿಗೆ ನಾನು ರಾಮೇಶ್ವರಂ ಕೆಫೆ ದಾರಿಗೆ ತೋರಿಸು ಅಂತ ದುಡ್ಡು ಕೊಟ್ಬಿಟ್ಟು ಹೇಳ್ತಾರೆ. ಓಕೆ, ಬೆಸ್ಟ್ ಇಡ್ಲಿ ನಿಯರ್ ಮೀ, ಬೆಸ್ಟ್ ದೋಸೆ ನಿಯರ್ ಮೀ. ಓಕೆ, ಸೊ ಇಲ್ಲಿ ಸಮರೈಸ್ ಮಾಡೋಣ. ಬ್ರಾಡ್ ಮ್ಯಾಚ್, ಫ್ರೇಸ್ ಮ್ಯಾಚ್, ಎಕ್ಸಾಕ್ಟ್ ಮ್ಯಾಚ್. ಸೊ ಬ್ರಾಡ್ ಮ್ಯಾಚ್ಗೆ ಅಕ್ಕಪಕ್ಕ ಏನೂ ಸಿಂಬಲ್ ಇಲ್ಲ, ಫ್ರೇಸ್ ಮ್ಯಾಚ್ಗೆ ಡಬಲ್ ಪ್ಯಾರಂಥೆಸಿಸ್ ಹಾಕಬೇಕು, ಎಕ್ಸಾಕ್ಟ್ ಮ್ಯಾಚ್ಗೆ ಇಲ್ಲಿ ಡಬಲ್ ಬ್ರ್ಯಾಕೆಟ್ಸ್ ಹಾಕಬೇಕು. ಇಲ್ಲಿ ಆಡಿಯನ್ಸ್ ಸೈಜ್ ನೋಡಿ, ಕೀವರ್ಡ್ ಅಂದರೆ ಊರವರೆಲ್ಲ ಟೈಪ್ ಮಾಡ್ತಾರೆ. ಹೇಳಿದ್ಮೇಲೆ ಇಡ್ಲಿ ಎಕ್ಸಾಂಪಲು, ಬಟ್ ಊರವ್ರಿಗೆಲ್ಲ ನಮ್ಗೆ ಆ್ಯಡ್ಸ್ ತೋರಿಸೋ ಅವಶ್ಯಕತೆ ಇಲ್ಲ. ಓಕೆ, ನಮಗೆ ಇಂಥ ಸೆಟ್ ಆಫ್ ಸ್ಪೆಸಿಫಿಕ್ ಕಸ್ಟಮರ್ಸ್ ಇದೆ, ಅವ್ರಿಗೆ ಮಾತ್ರ ಆ್ಯಡ್ಸ್ ತೋರಿಸ್ಬೇಕು, ಬಿಕಾಸ್ ಮನಿ ಈಸ್ ವೆರಿ ಲಿಮಿಟೆಡ್ ಅಲ್ವಾ. ಫ್ರೇಸ್ ಮ್ಯಾಚಲ್ಲಿ ಹಾಕಿದಾಗ ಸ್ವಲ್ಪ ಜನ ಬರ್ತಾರೆ, ಬಟ್ ಕ್ವಾಲಿಟಿ ಇರುತ್ತೆ. ಓಕೆ, ಅವ್ರ ಆಸಕ್ತಿ ಇರ್ತಾರೆ. ಓಕೆ, ಬ್ರಾಡ್ ಮ್ಯಾಚಲ್ಲಿ ಸುಮ್ಮನೆ ತದ್ವಾ ಇರ್ತಾರೆ. ಓಕೆ, ಬಟ್ ಫ್ರೇಸ್ ಮ್ಯಾಚಲ್ಲಿ ಸ್ವಲ್ಪ ನಮ್ಮ ಪ್ರಾಡಕ್ಟ್ಸಲ್ಲಿ ಇಂಟ್ರೆಸ್ಟ್ ಇರೋರೆ. ಎಕ್ಸಾಕ್ಟ್ ಮ್ಯಾಚಲ್ಲಿ ದೇ ಆರ್ ವೆರಿ ಮಚ್ ಸ್ಪೆಸಿಫಿಕ್. ಬಟ್ ಪ್ರಾಬ್ಲಮ್ ಏನು ಗೊತ್ತಾ, ಬ್ರಾಡ್ ಮ್ಯಾಚು ಸ್ವಲ್ಪ ಚೀಪು. ಓಕೆ, ಫ್ರೇಸ್ ಮ್ಯಾಚ್ ಸ್ವಲ್ಪ ಕಾಸ್ಟ್ಲಿ, ಎಕ್ಸಾಕ್ಟ್ ಮ್ಯಾಚ್ ತುಂಬ ಕಾಸ್ಟ್ಲಿ. ಯಾಕಂದ್ರೆ ಇಂಟೆಂಟ್ ತುಂಬ ಚೆನ್ನಾಗಿ, ಅಂದರೆ ಆಸಕ್ತಿ ಇರೋದು. ಸೊ ನೀವು ಮೇಲಿಂದ ಕೆಳಗೆ ಬಂದರೆ ಆಸಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಇಲ್ಲಿ ಆಸಕ್ತಿ ಕಡಿಮೆ, ಆಸಕ್ತಿ ಓಕೆ,
ಇಲ್ಲಿ ಅಂದರೆ ಇದೆ ಆಸಕ್ತಿ ಇದೆ ಆ್ಯಂಡ್ ಇಲ್ಲಿ ಆಸಕ್ತಿ ತುಂಬ ಇದೆ. ಓಕೆ, ಇಷ್ಟೇ ಕೀವರ್ಡ್ಸ್, ಇಷ್ಟನ್ನೇ ಬೇಸಿಕ್ ತಿಳ್ಕೊಳ್ಳಿ. ಓಕೆ, ಇದನ್ನೆಲ್ಲ ನೀವು ನೋಟ್ಸ್ ಮಾಡ್ಕೊಳ್ಳಿ, ಮತ್ತು ಇನ್ನೊಂದ್ಸತಿ ವೀಡಿಯೋನ ನೋಡಿ ರಿವಿಷನ್ ಮಾಡಿ, ಆಗ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಸೊ ಇಷ್ಟು ಹೇಳ್ತಾ ನಾನು ಈ ವಿಡಿಯೋಸ್ನ ಎಂಡ್ ಮಾಡೋಣ. ನಾನು ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಕಮ್ಯುನಿಟಿ ಲಿಂಕ್ ಹಾಕಿರ್ತೀನಿ, ದಯವಿಟ್ಟು ಆ ವಾಟ್ಸಪ್ ಕಮ್ಯುನಿಟಿ ಜಾಯ್ನ್ ಆಗಿ. ಅಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಅಪ್ಡೇಟ್ಸ್ ನಾನು ಅಪ್ಡೇಟ್ ಮಾಡ್ತಿರ್ತೀನಿ ನಿಮ್ಗೆ, ಸೊ ದ್ಯಾಟ್ ನಿಮ್ಗೆ ಇನ್ಫಾರ್ಮೇಷನ್ ಆಗಲಿ, ನಿಮಗೆ ಇಂಟರ್ವ್ಯೂ ಆಗಲಿ ತುಂಬ ಹೆಲ್ಪ್ ಮಾಡುತ್ತೆ. ಓಕೆ, ಅಕಸ್ಮಾತ್ ಈ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಒಂದು ಸತಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಹಾಗೂ ಪಕ್ಕದಲ್ಲಿ ಬೆಲ್ ಬಟನ್ ಹಾಕೋದನ್ನ ಮರಿಬೇಡಿ. ಆ್ಯಂಡ್ ನನ್ನ ಗೂಗಲ್ ಆ್ಯಡ್ಸ್ ಪ್ಲೇ ಲಿಸ್ಟ್ ನಿಮ್ಗೆ ಏನು ಕಾಣಿಸ್ತಿದೆ ಟಾಪಲ್ಲಿ, ದಯವಿಟ್ಟು ಆ ವಿಡಿಯೋನ ಒಂದು ಸತಿ ನೋಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಬಾಯ್.